ಲಕ್ಷ್ಮಣೋ ದಕ್ಷಿಣೇ ಯಸ್ಯ ವಾಮೇ ತು ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ. ವೇದಾಂತಾರ್ಥತದಾಭಾಸ ಕ್ಷೀರನೀರವಿವೇಕಿನಂ ನಮಾಮಿ ಭಗವತ್ಪಾದಂ ಪರಹಂಸಧುರಂಧರಂ. ಶ್ರಾವಣ ಶುಕ್ಲ ಪಂಚಮಿಯ ಶುಭ ದಿನದಲ್ಲಿ ಒಂದು ವಿಶೇಷವಾದ ಅಂಶವನ್ನು ಮನಸ್ಸಿಗೆ ತಗೊಳ್ಳುವ ಪ್ರಯತ್ನವನ್ನು ಮಾಡುವುದು. ಶ್ರುತಿ ಅದರ ಮಹತ್ವವನ್ನು ಅನೇಕ ಮಂತ್ರಗಳಿಂದ ನಮಗೆ ತಿಳಿಸುತ್ತೆ. ಅದು ಒಂದೇ ಕಡೆಯಲ್ಲಿ ಬಂದಿದೆ, ಅದು ಕೂಡ ವಿಶೇಷವಾಗಿ ಇದನ್ನು ಶ್ರದ್ಧಾ ಸೂಕ್ತ ಅಂತಲೇ ಕರೀತಾರೆ. ಆ ಶ್ರದ್ಧಾ ಸೂಕ್ತದಲ್ಲಿ ಮನುಷ್ಯನ ಜೀವನದಲ್ಲಿ ಶ್ರದ್ಧೆ ಅನ್ನೋದು ಎಷ್ಟು ಮಹತ್ವದ್ದು ಅನ್ನೋದನ್ನು ತಿಳಿಸುತ್ತೆ. ವ್ಯಾಸ ಮಹರ್ಷಿಗಳು ಆ ಮೋಕ್ಷ ಧರ್ಮ ಪರ್ವದಲ್ಲಿ ಒಬ್ಬ ತುಲಾಧಾರ ಅಂತ ಒಬ್ಬ ಜಾಗರಿ ಅನ್ನುವನಿಗೆ ಉಪದೇಶವನ್ನು ಮಾಡುವ ಸಂದರ್ಭವನ್ನ ಅಲ್ಲಿ ನಮಗೆ ತಿಳಿಸ್ತಾ, ಆ ತುಲಾಧಾರ ಹೇಳ್ತಾನಂತೆ, ಅಶ್ರದ್ಧಾ ಪರಮಂ ಪಾಪಂ ಶ್ರದ್ಧಾ ಪಾಪ ಪ್ರಮೋಚಿನಿ ಜಹಾತಿ ಪಾಪಂ ಶ್ರದ್ಧಾವಾನ್ ಸರ್ಪೋ ಜೀರ್ಣಾಮಿವ ತ್ವಚಂ. ಒಂದು ಸರ್ಪ ಅದಕ್ಕೆ ಬೇಡವಾದ ಚರ್ಮವನ್ನು ಹೇಗೆ ಯಾವುದೇ ಒಂದು ಮೋಹ ಇಲ್ಲದೆ ಅದನ್ನು ಕಳಚಿ ಮುಂದಕ್ಕೆ ಹೋಗುತ್ತೋ, ಹಾಗೆ ಯಾವನಿಗೆ ಶ್ರದ್ಧೆಯನ್ನು ಚೆನ್ನಾಗಿ ರೂಢವಾಗಿದೆಯೋ ಅಥವಾ ಶ್ರದ್ಧಾವಾನ್ ಅಂತ ಹೇಳ್ತಾರೆ ವ್ಯಾಸ ಮಹರ್ಷಿಗಳು, ಶ್ರದ್ಧೆಯಿಂದ ಕೂಡಿದವನು ಅವ ಪಾಪವನ್ನು ದೂರ ಮಾಡ್ತಾನಂತೆ. ಆ ಶ್ರದ್ಧೆಯಿಂದಾಗಿ ಅವನ ಪಾಪ ಎಲ್ಲ ಕಳೆದು ಹೋಗುತ್ತಂತೆ. ಒಂದು ವೇಳೆ ಶ್ರದ್ಧೆ ಇಲ್ಲದೆ ಹೋದರೆ ಆವಾಗ ಪರಮಂ ಪಾಪಂ ಅಂತ ಹೇಳ್ತಾರೆ. ಅದು ನೋಡಿ ಪಾಪವನ್ನೇ ತಂದೊಡ್ಡುತ್ತೆ. ಯಾವಾಗ ಶ್ರದ್ಧೆ ಇಲ್ಲ ಅಂತಾಗುತ್ತೋ ಆವಾಗ ನಾವು ಧರ್ಮ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಧರ್ಮ ಕಾರ್ಯವನ್ನು ಮಾಡಲಿಲ್ಲ ಅಂತಂದ್ರೆ ಪಾಪ ದೂರ ಆಗೋದಕ್ಕೆ ಸಾಧ್ಯವಿಲ್ಲ. ಅದರ ಬದಲಿಗೆ ಪಾಪವೇ ರಾಶಿ ರಾಶಿ ಮತ್ತೆ ಮುಂದಕ್ಕೆ ಹೋಗುತ್ತೆ ಅಂತ ತುಲಾಧಾರ ಜಾಗರಿಗೆ ಉಪದೇಶ ಮಾಡುವ ಸಂದರ್ಭವನ್ನು ವ್ಯಾಸ ಮಹರ್ಷಿಗಳು ತಿಳಿಸುತ್ತಾರೆ. ಭಗವದ್ಗೀತೆಯಲ್ಲಿ ಭಗವಂತ ಕೂಡ ಅಶ್ರದ್ಧಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯಮಾ ನಿವರ್ತಂತೆ ಮೃತ್ಯು ಸಂಸಾರವತ್ಮಯ ಅಂದ. ಹೇ ಅರ್ಜುನ, ಒಂದು ವೇಳೆ ಶ್ರದ್ಧೆ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಆ ಪುರುಷರು ನನ್ನನ್ನು ಹೊಂದದೆ ಮತ್ತೆ ಮತ್ತೆ ಸಂಸಾರದಲ್ಲೇ ಸುತ್ತಾಗುತ್ತಾರೆ ಅಂತ ಈ ಮಾತಿಗೆ ಅರ್ಥ. ಅದೇ ಶ್ರದ್ಧೆ ಇದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಅಂತ ಭಗವಂತ ಉಪದೇಶ ಮಾಡ್ತಾನೆ. ಶ್ರದ್ಧೆ ಇದ್ರೆ ಅವನ ಜ್ಞಾನವನ್ನು ಪಡಿತಾನೆ, ಜ್ಞಾನದಿಂದ ಅವನಿಗೆ ಈ ಸಂಸಾರ ಬಂಧನದಿಂದ ಬಿಡುಗಡೆ ಆಗೇ ಆಗುತ್ತೆ. ಅದನ್ನ ಪದೇ ಪದೇ ಭಗವಂತ ಉಪದೇಶ ಮಾಡ್ತಾನೆ. ಶ್ರದ್ಧಾವಾನ್ ಸೂಯಶ್ಚ ಅಂತಾನೆ, ಶ್ರದ್ಧೆಯ ಪರಯ ತತ್ತಂ ಅಂತಾನೆ. ಶ್ರದ್ಧೆಯ ಮಹಿಮೆಯನ್ನು ಭಗವಂತನನ್ನು ಕಡಿಮೆ ಮಾಡಲಿಲ್ಲ. ಶ್ರುತಿ ಹೇಗೆ ಮತ್ತೆ ಮತ್ತೆ ಹೇಳುತ್ತೋ ಹಾಗೆ ಭಗವಂತನು ಕೂಡ ಉಪದೇಶ ಮಾಡಬೇಕಾದರೆ ಅದನ್ನು ತಿಳಿಸಿದ. ಭಗವತ್ಪಾದ ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಸಾಧನ ಸಂಪತ್ತಿಯನ್ನು ಹೇಳಬೇಕಾದ್ರೆ ಈ ಶ್ರದ್ಧೆಯನ್ನು ಕುರಿತಾಗಿ ನಮ್ಗೆ ಹೇಳ್ತಾರೆ, ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯವಧಾರಣಂ ಸಾ ಶ್ರದ್ಧಾ ಕಥಿತ ಸದ್ಭಿರ್ಯ ವಸ್ತೂಪಲಭ್ಯತೆ. ಅದರ ಮಹತ್ವವನ್ನು ಒಂದೇ ಒಂದು ಚಿಕ್ಕ ಶಬ್ದದಲ್ಲಿ ಹೇಳಿಬಿಡ್ತಾರೆ ಭಗವತ್ಪಾದರು. ಯಾವ ಶ್ರದ್ಧೆ, ಅದರ ಒಂದು ಮಹತ್ವ ಏನು ಅಂದರೆ ಯಾ ವಸ್ತೂಪಲಭ್ಯತೆ. ಆ ಶ್ರದ್ಧೆ ಒಂದು ಇದ್ದರೆ ನಾವು ಅಪೇಕ್ಷೆ ಪಡ್ತಕ್ಕಂತಹ ಆನಂದ ಅದು ಸಿಗುವುದಕ್ಕೆ ಸಾಧ್ಯವಿದೆ. ಒಂದು ವೇಳೆ ಅದು ಇಲ್ಲದೆ ಹೋದರೆ ಸಿಗುವುದಿಲ್ಲ ಅಂತಲೇ ಸ್ಪಷ್ಟ. ಆ ಶ್ರದ್ಧೆ ಅಂದರೆ ಏನು ಅನ್ನೋದನ್ನು ಭಗವತ್ಪಾದರು ವಿಶೇಷವಾಗಿ ಹೇಳ್ತಾರೆ. ವ್ಯಾಸ ಮಹರ್ಷಿಗಳು ಆ ಶ್ಲೋಕದಲ್ಲಿ ಶ್ರದ್ಧೆ ಅಂದರೆ ಏನು ಅಂತ ಹೇಳಿಲ್ಲ, ಅದು ಬೇರೆ ಸಂದರ್ಭ ಆದ್ದರಿಂದ ಶ್ರದ್ಧೆಯ ಮಹತ್ವವನ್ನು ಹೇಳಿದರು.
ಭಗವತ್ಪಾದರು ಶಾಸ್ತ್ರದ ವಾಕ್ಯದಲ್ಲಿ ಮತ್ತು ಗುರುವಿನ ಒಂದು ಉಪದೇಶದಲ್ಲಿ ಯಾರಿಗೆ ಪರಿಪೂರ್ಣವಾದ ಒಂದು ಅದು ಸತ್ಯ, ಅದರಂತೆ ನಾನು ನಡ್ಕೊಳ್ಬೇಕು, ದಾರಿ ತುಳಿಬೇಕು ಅನ್ನೋ ಒಂದು ವಿಶ್ವಾಸ, ಒಂದು ನಂಬಿಕೆ ಇದೆಯೋ ಅದೇ ಶ್ರದ್ಧೆ ಅಂತ ಅದನ್ನು ಕರೀತಾರೆ ಎಲ್ಲ ವಿದ್ವಾಂಸರು, ಜ್ಞಾನಿಗಳಾದವರು. ಅದರಲ್ಲೇ ನಮಗೆ ಆ ಆನಂದ ಸಿಗುವುದು ಅಂತ ಹೇಳ್ತಾರೆ. ಜೀವನ್ಮುಕ್ತರಾದಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ವಿವೇಕ ಚೂಡಾಮಣಿಗೆ ಅತಿ ಪ್ರಸಿದ್ಧವಾದ ವಿದ್ವನ್ ಮಂಡಳಿಯಲ್ಲಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ವ್ಯಾಖ್ಯಾನದಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ. ಅವರು ಈ ಶ್ಲೋಕಕ್ಕೆ ಒಂದು ಅವತಾರಿಕೆಯನ್ನು ಬರೋದು. ಈ ಶ್ಲೋಕ ಯಾತಕ್ಕೆ ಹೊರಟಿದೆ, ಶ್ರದ್ಧೆ ಕುರಿತಾಗಿ ಅವರು ಯಾತಕ್ಕೆ ಹೇಳ್ತಿದ್ದಾರೆ ಅಂತ ಒಂದು ವಾಕ್ಯ ಬರೀತಾರೆ. ಅದೇ ಅದರ ಮಹತ್ವವನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ಇದಾನೀಂ ವಸ್ತೂಪಲಬ್ಧಿ ಅಸಾಧಾರಣ ಕಾರಣ ಶ್ರದ್ಧಾ ನಿರೂಪಯತಿ ಶಾಸ್ತ್ರಸ್ಯೇತಿ. ಇದು ಗುರುಗಳ ವಾಕ್ಯ. ಇವಾಗ ಭಗವತ್ಪಾದ ಶಂಕರರು ಯಾವ ಒಂದು ವಸ್ತು ಇದ್ರೆ ಅಥವಾ ಯಾವ ಒಂದು ವಿಷಯ ಗುಣ ಇದ್ರೆ ಅದರಿಂದ ನಮಗೆ ಈ ಆನಂದ ಅನ್ನೋದು ಸಿಗುತ್ತೋ ಅಂಥದ್ದು ಅಸಾಧಾರಣ ಕಾರಣ. ಅದಿಲ್ಲ ಅಂದರೆ ನಮಗೆ ಆನಂದ ಸಿಗೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಅಸಾಧಾರಣ ಕಾರಣ ಅಂತ ಹೇಳ್ತಾರೆ. ವಸ್ತುಬಲಕ್ಕೆ ಅಸಾಧಾರಣ ಕಾರಣ, ಅದನ್ನ ಈಗ ಭಗವತ್ಪಾದರು ನಿರೂಪಣೆ ಮಾಡ್ತಾ ಇದ್ದಾರೆ. ಅದೇ ಶ್ರದ್ಧೆ ಅಂತ ಒಂದು ಅವತಾರಿಕೆಯನ್ನು ಬರೆದಿದ್ದಾರೆ. ಶ್ರುತಿ, ವ್ಯಾಸರು, ಭಗವತ್ಪಾದ ಶಂಕರರು, ಗುರುಗಳು ಕೂಡ ಅದರ ಮಹತ್ವವನ್ನು ತಿಳಿಸುವುದಕ್ಕೆ ಒಂದು ಅವತಾರಿಕೆಯನ್ನು ಕೊಟ್ಟು ಅದನ್ನು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಅಂತಹ ಶ್ರದ್ಧೆ ನಮಗೆಲ್ಲರಿಗೂ ಲಭ್ಯವಾಗಲಿ ಎಂಬುದಾಗಿ ಇವತ್ತಿನ ವಿಶೇಷ ದಿನದಂದು ಪ್ರಾರ್ಥನೆಯನ್ನು ಮಾಡ್ತಾ ಮಾತನಾಡುತ್ತೇವೆ. ಹರ ನಮಃ ಪಾರ್ವತೀ ಪತಯೇ ಸೀತಾಕಾಂತ